ಈ ಮೂಲಕ ಹೇಳ್ತಾ, ಯಾಕೆಂದ್ರೆ ನಾವಿವತ್ತು ಹಲವಾರು ಸಾಧಕರನ್ನ ಗುರುತಿಸಿದ್ವಿ. ಈಗ ಅವರಿಗೆ ನೀವು ಸನ್ಮಾನ ಮಾಡಿದ್ವಿ. ಆ ಇಷ್ಟು ಜನ ಇದ್ದಲ್ಲಿ 6 ಜನಕ್ಕೆ ನೀವು ಕರೆದು ಇಲ್ಲಿ ಸನ್ಮಾನ ಯಾಕೆ ಮಾಡ್ತೀರಿ? ಅವರು ಪ್ರಗತಿಪರ ರೈತರಾಗಿದ್ದಾರೆ, ದಾರಿದೀಪ ಆಗಿದ್ದಾರೆ. ಸೊ ಹಾಗೆ ಇವತ್ತು ನಾವು ಶ್ರೀಗಳನ್ನ ಗೌರವಿಸೋದ್ರಿಂದ, ಅವ್ರಿಗೆ ಡಾಕ್ಟರೇಟ್ ಕೊಡೋದ್ರಿಂದ ಮುಂದಿನ ದಿನಗಳಲ್ಲಿ ನಾವ್ಯಾಕೆ ಡಾಕ್ಟರೇಟ್ ತಗೋಬಾರ್ದು ಕೃಷಿ ವಿಶ್ವವಿದ್ಯಾನಿಲಯದಿಂದ? ಕಳೆದ ವರ್ಷ ನಾವು ಒಬ್ಬ ರೈತನಿಗೆ ಕೊಟ್ವಿ, ಬೆಂಗಳೂರು ಜಿಲ್ಲೆಯ ಒಬ್ಬ ರೈತನಿಗೆ ಡಾಕ್ಟರೇಟ್ ಕೊಟ್ಟಿದ್ವಿ. ಈ ವರ್ಷ ನನಗೆ ನಾವು ನಮ್ಮ ಶ್ರೀಗಳ ಹೆಸರನ್ನ ಡಾಕ್ಟರೇಟ್ಗೆ ರೆಕಮೆಂಡ್ ಮಾಡ್ತೀನಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾರೆ. ಇವತ್ತು ಸ್ವಾಮೀಜಿಗಳು ಇಷ್ಟೇ ಅಲ್ಲ, ನೀರಾವರಿಗೆ ಕೂಡ ಹೋರಾಟ ಮಾಡಿದ್ರು. ರಣಘಟ್ಟ ಯೋಜನೆ ಬಗ್ಗೆ ಹಿಂದೆ ನಾವು ಯಡಿಯೂರಪ್ಪನವರು ಅವತ್ತೆಲ್ಲ ಬಂದಿದ್ವಿ. 3 ವರ್ಷಗಳ ಹಿಂದೆ ನಾವು ಜಸ್ಟ್ ಶಾಸಕನಾಗಿ ಬಂದಿದ್ದೆ. ಅವತ್ತು ಕೂಡ ಆ ಯೋಜನೆ ಬಗ್ಗೆ ಹೇಳಿದ್ರು. ಈಗ ಹೇಳಿದ್ರು, ಈಗಾಗಲೇ ಯೋಜನೆ ಪ್ರಾರಂಭ ಆಗಿದೆ ಅಂತಂದ್ರೆ ರೈತರ ಪರವಾಗಿ ಶ್ರೀಗಳು ಎಷ್ಟೊಂದು ಕಾಳಜಿಯನ್ನು ವಹಿಸಿದ್ದಾರೆ ಅನ್ನೋದನ್ನು ತಾವು ತಿಳ್ಕೊಬೇಕಾಗ್ತದೆ. ಈಗಾಗಲೇ ಯೋಜನೆ ಪ್ರಾರಂಭ ಆಗಿ 25% ಕೆಲಸ